ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊಂದು ದಿನ ಆದಮೇಲೆ ಇವತ್ತು ಟ್ರಾವೆಲಿಂಗ್ ವ್ಲಾಗ್ ಆಗ್ತಾಯಿದ್ದೀನಿ. ಸೊ ನಾನಿವತ್ತು ಒನ್ ಡೇ ಪಾಂಡಿಚೇರಿ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಸೊ ನಾವು ಟ್ರೈನಲ್ಲಿ ಹೋಗ್ತಾ ಇರೋದು. ಇದು ಫುಲ್ ಬಡ್ಜೆಟ್ ಫ್ರೆಂಡ್ಲಿ ಪ್ಲ್ಯಾನ್. ಸೊ ಇದನ್ನು ಯಾವ ಥರ ಬಡ್ಜೆಟ್ ಫ್ರೆಂಡ್ಲಿ ಪ್ಲ್ಯಾನ್ ಮಾಡಿದ್ವಿ ಅನ್ನೋದನ್ನ ನಾನು ಮತ್ತೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ನಾವಿವತ್ತು ಸ್ಲೀಪರ್ ಕೋಚಲ್ಲಿ ಪಾಂಡಿಚೇರಿ ಅಂದರೆ ಪುದುಚೇರಿಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಯಾವ ಥರ ಸ್ಪೆಂಡ್ ಮಾಡ್ತೀವಿ, ಆಲ್ಮೋಸ್ಟ್ 1500 ಒಳಗಡೆ ನಮ್ಮ ಇಡೀ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ ಟ್ರಿಪ್ನ ಮುಗಿಸಿದ್ವಿ. ಸೊ ತುಂಬ ಟೈಮ್ ಆಗಿತ್ತು ಅಂತ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಟ್ರೈನ್ ಇದ್ದಿದ್ದು ನಮಗೆ 8:30 8:45 ಹಾಗೆ. ಸೊ ಆಲ್ಮೋಸ್ಟ್ ನೈಟ್ ಆಗಿರೋದ್ರಿಂದ ನಾವು ಡಿನ್ನರ್ ಮುಗಿಸಿ ಮಲ್ಕೊಂಡ್ಬಿಟ್ವಿ. ಮಾರ್ನಿಂಗ್ ಒಂದು 7 o'clock ಆಯಿತು. ಸೊ ಹಾಗಷ್ಟೇ ಎದ್ದಿದ್ದೆ. ಇನ್ನೇನು ಪುದುಚೇರಿ ರೈಲ್ವೆ ಸ್ಟೇಷನ್ ಬರೋ ಅಷ್ಟಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಅಷ್ಟೇ ಇತ್ತು. ಇನ್ನೇನು ಪುದುಚೇರಿ ರೈಲ್ವೆ ಸ್ಟೇಷನ್ ಬರೋ ಅಷ್ಟರಲ್ಲಿ ಎದ್ದು ಸ್ವಲ್ಪ ಫೋನ್ಗೆ ಚಾರ್ಜ್ ಎಲ್ಲ ಮಾಡಿಕೊಂಡು ನಮ್ಮದು ಲಗೇಜೆಲ್ಲ ಎತ್ತಿಟ್ಕೊತಾ ಇದ್ದೆ. ಆಚೆ ಹಾಗೆ ಒಂದು ವ್ಯೂ ತೊಗೊಂಡೆ. ಅಂದರೆ ಪಾಂಡಿಚೇರಿಲಿ ಯಾವ ಥರ ಕಾಣಿಸುತ್ತೆ ವ್ಯೂಸ್ ಎಲ್ಲ ಅಂತ ಹೇಳಿಬಿಟ್ಟು ಹಾಗೆ ಒಂದು ವ್ಯೂ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಫುಲ್ಲು ಫ್ರೆಶ್ ಫೀಲ್ ಬರ್ತಿತ್ತು ಮಾರ್ನಿಂಗ್ ಆಗ್ತಾನೆ ಇದ್ದಿರೋದ್ರಿಂದ. ಫೈನಲಿ ನಾವು ಪುದುಚೇರಿಗೆ ಬಂದು ಇಳ್ಕೊಂಡ್ವಿ. ಸೊ ಆಲ್ರೆಡಿ ಟೈಮ್ 8 o'clock ಹತ್ತತ್ರ ಆಗಿದೆ. ಇಲ್ಲಿಗೆ ಬಂದಿದ್ದ ತಕ್ಷಣ ಹೆವಿ ಅಂದರೆ ಹೆವಿ ಸೆಕೆ. ಸೊ ನಾನು ಇಲ್ಲಿ ರೈಲ್ವೆ ಸ್ಟೇಷನಲ್ಲೇ ಡೋರ್ಮ್ಯಾಟ್ರಿ ರೂಮ್ ಅಂತ ಬುಕ್ ಮಾಡ್ಕೊಂಡಿದ್ದೆ. ಪರ್ ಪರ್ಸನ್ಗೆ 250 rupees ಅಷ್ಟೇ. ಅಂದರೆ ಒಂದು ಪೂರ್ತಿ ಬೆಡ್ ನಮಗೆ ಕೊಡ್ತಾರೆ. ಸೊ ಇದು ನಮಗೆ ನಾರ್ಮಲ್ ರೈಲ್ವೆ ಸ್ಟೇಷನಲ್ಲೇ ಇರುತ್ತೆ. ಸೊ ಈಗ ಅದ್ರ ರೂಮ್ ಒಳಗಡೆ ಅಂದರೆ ಆ ಬಿಲ್ಡಿಂಗ್ ಒಳಗಡೆ ಬಂದ್ವಿ. ಫಸ್ಟು ಒಂದು ಕೇರ್ ಟೇಕರ್ ರೂಮ್ ಅಂತ, ಅಂದರೆ ನಮ್ಗೆ ಏನಾದರೂ ಬೇಕು ಅಂತ ಅಂದರೆ ಪ್ರೊವೈಡ್ ಮಾಡೋಕ್ಕೆ ಅಲ್ಲಿ ಯಾರಾದರೂ ಒಬ್ಬರು ಇರ್ತಾರೆ. ಸೊ ಇದು ಬಂದು ಡೋರ್ಮ್ಯಾಟ್ರಿ ರೂಮ್. ಅಂದರೆ ಜಸ್ಟ್ ಒಂದು ಬೆಡ್ಡಿಗೆ 250 rupees ಅಷ್ಟೇ. ಅದೇ ಥರ ನಿಮ್ಗೇನಾದರೂ ಎ ಸಿ ಬೇಕು ಅಂತ ಅಂದರೆ ಲಿಟ್ರಲಿ ಪಾಂಡಿಚೇರಿಲಿ ನಿಮಗೆ ಎ ಸಿ ಬೇಕೇ ಬೇಕು, ಅಷ್ಟು ಸೆಕೆ ಇರುತ್ತೆ. ಸೊ ಇಲ್ಲಿ ಎ ಸಿ ರೂಮು ಸ್ವಲ್ಪ ಕಾಸ್ಟ್ಲಿ, ಅಂದರೆ ಪರ್ ಪರ್ಸನ್ನು 400 ಸಮಥಿಂಗ್ ಆ ಥರ ಇದೆ. ಸೊ ನಾನು ಈ ಪ್ರತಿಯೊಂದು ಡೀಟೇಲ್ಸ್ನ ಮತ್ತೊಂದು ವೀಡಿಯೋದಲ್ಲಿ ಸಪ್ರೇಟಾಗಿ ಕೊಡ್ತೀನಿ. ಆ್ಯಂಡ್ ಇಲ್ಲಿ ನಮಗೆ 2 ಎ ಸಿ ರೂಮ್ಗಳಿತ್ತು. ಅಂದರೆ ಒಂದು ಎ ಸಿ ರೂಮ್ ಆ ಕಡೆ, ಒಂದು ಎ ಸಿ ರೂಮ್ ಈ ಕಡೆ. ಅಂದರೆ ಪ್ರತಿಯೊಂದು ರೂಮಲ್ಲೂ 5 ಬೆಡ್ಸ್ ಇತ್ತು. ನಾವು ಡಾರ್ಮ್ಯಾಟ್ರಿ ರೂಮಲ್ಲಿ D1 D2 D3 ಸೊ 3 ಬೆಡ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ನನಗನ್ಸುತ್ತೆ ಹುಡುಗಿರು ಹೋದರೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಈ ಡೋರ್ಮ್ಯಾಟ್ರಿ ರೂಮು. ಇದೆಲ್ಲ ಏನಿದೆ ಕಾನ್ಸೆಪ್ಟ್ ಅಂದರೆ ಬಡ್ಜೆಟ್ ಫ್ರೆಂಡ್ಲಿ ಹೋಗೋರಿಗೆ. ರೂಮು ತುಂಬ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ತಿತ್ತು ಅನ್ನೋದು ಬಿಟ್ಟರೆ ಬೆಡ್ಡೆಲ್ಲ ಫ್ರೆಶ್ ಆಗೇ ಇತ್ತು. ಇದೆಲ್ಲ ನಾವು ಇವಾಗ ಬಂದು ಸ್ವಲ್ಪ ಹಾಳು ಮಾಡಿರೋದು. ಸೊ 5 ಜನ ಅಂದರೆ 5 ಜನ ಒಳಗಡೆ ಇರ್ಬೋದು. ಆ್ಯಂಡ್ ನಾನು ಎಷ್ಟು ಸ್ವೆಟ್ ಹಾಕ್ತಾ ಇದ್ದೀನಿ ಅಂದರೆ ಲಿಟ್ರಲಿ ಬಂದು ಸೇರಿದ ತಕ್ಷಣ ಪಾಂಡಿಚೇರಿಗೆ ನಂಗೆ ಫುಲ್ ಸ್ವೆಟ್ ಆಗ್ತಾಯಿದ್ದೆ, ಸಕ್ಕ ಸ್ವೆಟ್ ಆಗ್ತಿದ್ದೆ. ಆ್ಯಂಡ್ ವಾಶ್ರೂಮ್ಸ್ ಅವೈಲಬಲ್ ಇರುತ್ತೆ. ಆ್ಯಂಡ್ ಸ್ನಾನದ ರೂಮ್ ಥರನೂ ಇರುತ್ತೆ. ನಿಮ್ಗೆ ಬೇಕು ಅಂದರೆ ನೀವು ಸ್ನಾನನೂ ಮಾಡ್ಕೊಳ್ಬೋದು ಆ್ಯಂಡ್ ಫ್ರೆಶ್ ಅಪ್ ಸಹ ಆಗ್ಬೋದು. ಆರಾಮಾಗಿ ನೀವು ಒನ್ ಡೇ ನೈಟ್ನ ಕಳಿಯೋಕ್ಕೆ ಸಾಕು. ಆ್ಯಂಡ್ ನಾನು ಅಂದರೆ ವಾಶ್ರೂಮ್ಸ್ ಎಲ್ಲ ಅಷ್ಟು ಏನು ತುಂಬ ಲಕ್ಸುರಿಯಸ್ ಆಗಿಲ್ಲ, ಏನು ಚೆನ್ನಾಗಿರಲಿಲ್ಲ. ಬಟ್ ಕೈಂಡ್ ಆಫ್ ಓಕೆ ಅಂತ ಅನ್ನಿಸ್ತು. 250 rupeesಗೆ ಇನ್ನು ಎಷ್ಟು ಕೊಡೋಕ್ಕಾಗತ್ತೆ ಅವರು. ಸೊ ಆಲ್ಮೋಸ್ಟ್ ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು. ಆ್ಯಂಡ್ ಚಾರ್ಜರ್ ಫೆಸಿಲಿಟಿ ಇತ್ತು, ಲೈಟ್ ಫೆಸಿಲಿಟಿ ಇತ್ತು. ಆ್ಯಂಡ್ ಫ್ಯಾನ್ ಅಂತೂ ಆರಾಮಾಗಿ ಎಷ್ಟೊತ್ತು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಆ್ಯಂಡ್ ಅಲ್ಲಿಂದ ನಾವು ರೆಡಿಯಾಗಿ ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ಹೋಗೋಕ್ಕಿಂತ ಮುಂಚೆ ನಾವು ವೆಹಿಕಲ್ಸ್ನೆಲ್ಲ ಆ್ಯಕ್ಚುಲಿ ಕೇಳಿದ್ವಿ, ಆಟೋ ಎಲ್ಲ. ಸೊ 700 rupees 800 rupees ಕೇಳಿದ್ರು. ಸೊ ನಾವು ಅದಕ್ಕೆ ಒಂದು 400 rupees ಒಂದು ಗಾಡಿ ಕೊಟ್ಬಿಟ್ಟು ಗಾಡಿನ ರೆಂಟ್ ಮಾಡ್ಕೊಂಡ್ವಿ. ಗಾಡಿ ರೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ಬಿಕಾಸ್ ಸುಮ್ಮನೆ ಸ್ಕ್ಯಾಮ್ ಮಾಡ್ತಾರೆ, ತಂದಾದಮೇಲೆ ಡೆಂಟ್ ಮಾಡಿದ್ದೀರಾ ಅದು ಇದು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಾವು ಅಂದರೆ ರೈಲ್ವೆ ಸ್ಟೇಷನಿಂದ ಒಂದು ಚೂರು ಮುಂದೆ ಬಂದರೆ ಒಂದು ಕ್ಯಾಥೋಲಿಕ್ ಚರ್ಚ್ ಅಂತ ಸಿಗುತ್ತೆ. ಅದ್ರ ಪಕ್ಕದ ರೋಡಲ್ಲೇ ಈ ಗಾಡಿ ರೆಂಟ್ಗೆ ತೊಗೊಂಡ್ವಿ. ನಾವು ಜಸ್ಟ್ ಒಂದು 5 hours ಅಷ್ಟೇ ರೆಂಟ್ ತೊಗೊಂಡಿದ್ದು. ಬಟ್ ಲಾಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾವು ಓಲ್ಡೇ ಏನು ಸುತ್ತಾಡಲಿಲ್ಲ. ಬಿಕಾಸ್ ನಾವು ಜಸ್ಟ್ ಒಂದು 4 hours to 5 hours ಅಷ್ಟೇ ತೊಗೊಂಡ್ವಿ. ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಈ ಚರ್ಚ್ಗೆ ಹೋದ್ವಿ. ಇದು ಕ್ಯಾಥೋಲಿಕ್ ಚರ್ಚು. ಅಂದರೆ ರೈಲ್ವೆ ಸ್ಟೇಷನಿಂದ 1 kilometer 1.5 kilometer ಅಷ್ಟೇ ದೂರದಲ್ಲಿ ಈ ಚರ್ಚ್ ಇರೋದು. ತುಂಬಾ ಚೆನ್ನಾಗಿತ್ತು. ನಾನು ಪ್ರತಿಯೊಂದು ಚರ್ಚ್ಗೆ ಹೋದಾಗ್ಲೂ ತುಂಬಾ ಯುನಿಕ್ಕಾಗಿ ಕಾಣಿಸುತ್ತೆ. ಆಚೆಯಿಂದ ಫೋಟೋ
ಫೋಟೋಸ್ ತೊಗೊಳಕ್ಕಂತೂ ಸಖತ್ತಾಗಿ ಇರುತ್ತೆ. ನಂಗೆ ಎವ್ರಿ ಟೈಮ್ ಚರ್ಚ್ಗೆ ಹೋದಾಗ ಅದೊಂದು ಪೀಸ್ ಅನಿಸುತ್ತೆ. ಅಂದರೆ ಒಳಗಡೆ ಹೋದಾಗ ಫುಲ್ ಸೈಲೆಂಟಾಗಿರುತ್ತೆ, ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರದ್ದು ಆಚಾರ ವಿಚಾರಗಳನ್ನ ನೋಡೋದು ಅದೆಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ. ನಮಗೆ ನಾವು ಕನ್ನಡದವರಾಗಲಿ ಇಲ್ಲಾಂದರೆ ನಾವು ಒಬ್ಬೊಬ್ರದ್ದು ದೇವರು, ಒಬ್ಬೊಬ್ರದ್ದು ಆಚಾರ, ಒಬ್ಬೊಬ್ರದ್ದು ಭಕ್ತಿ ಬೇರೆ ಥರ. ಅದೇ ಥರನೇ ಇಲ್ಲಿಗೆ ಬಂದಾಗ ತುಂಬ ಚೆನ್ನಾಗಿತ್ತು, ಒಂಥರ ಫ್ರೆಶ್ ಫೀಲ್ ಅನ್ನಿಸ್ತು. ಎಷ್ಟೊತ್ತಾದಮೇಲೆ ಒಂದು ಪ್ರೇಯರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಸೈಲೆಂಟಾಗಿ ಕಾಮಾಗಿದೆ. ಸೊ ನಾವು ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಕೇಳಿಸ್ಕೊಂಡ್ವಿ. ಅಲ್ಲಿಂದ ನಾವು ಮ್ಯೂಸಿಯಮ್ಗೆ ಹೊರಟ್ವಿ. ಪಾಂಡಿಚೇರಿಲಿ ತುಂಬ ಪ್ಲೇಸಸ್ ಇದೆ, ಬಟ್ ಎಷ್ಟೊಂದು ಪ್ಲೇಸಸ್ಸು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಎಷ್ಟೊಂದು ಕ್ಲೋಸ್ ಆಗಿತ್ತು. ಆ್ಯಂಡ್ ನಾವು ಅಂದ್ಕೊಂಡಿರೋ ಥರ ಪಾಂಡಿಚೇರಿಲಿ ಏನು ತುಂಬ ಪ್ಲೇಸಸ್ ಏನಿರಲಿಲ್ಲ. ಅದರಲ್ಲಿ ಮ್ಯೂಸಿಯಮ್ ನಮಗೆ ಸ್ವಲ್ಪ ಹತ್ರನೇ ಇತ್ತು. ಆಲ್ಮೋಸ್ಟ್ ನಾವು ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಡೇ ಓಡಾಡಿದ್ದೀವಿ. ಅಷ್ಟು ಹತ್ರದಲ್ಲೇ ಪ್ಲೇಸ್ ಇತ್ತು. ನಾವು ಅಂದರೂ ಅಂದ್ಕೊಂಡು ನಾವು ಸುಮ್ಮನೆ ಗಾಡಿ ರೆಂಟ್ ಮಾಡಬಾರ್ದಿತ್ತು, ಆರಾಮಾಗಿ ನಡ್ಕೊಂಡು ಓಡಾಡ್ಬೋದಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿಂದ ಮ್ಯೂಸಿಯಮ್ ಒಳಗೆ ಹೋದ್ವಿ. ಅನ್ಫಾರ್ಚುನೇಟ್ಲಿ ಮ್ಯೂಸಿಯಮ್ ಒಳಗಡೆ ಫೋನ್ ಅಲೋ ಮಾಡಲಿಲ್ಲ. ಸೊ ಆಚೆಗಡೆ ಒಂದಷ್ಟು ವಿಗ್ರಹಗಳ ಥರ ಕೆತ್ತನೆ ಮಾಡಿರೋದು, ಆಗಿನ ಕಾಲದಲ್ಲಿ ವಾರ್ ಆಗೋ ಟೈಮಲ್ಲಿ ಇದ್ದಂಥ ಈ ಶಿಲ್ಪಿಗಳ ಕಲೆಗಳನ್ನೆಲ್ಲ ಆಚೆಗಡೆ ಇಟ್ಟಿದ್ರು. ಒಳಗಡೆನೂ ತುಂಬ ಏನಿರಲಿಲ್ಲ. ಇಂಡಿಯನ್ ರುಪೀಸ್ ಕಾಯಿನ್ಸ್ ಆಗಿರ್ಬೋದು, ಅದೇ ಥರದ್ದು ಬೇರೆ ಬೇರೆ ರಾಜ್ಯಗಳದ್ದು ಕಾಯಿನ್ ಆಗಿರಬಹುದು, ಮತ್ತು ಆಗಿನ ಕಾಲದಲ್ಲಿ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದಂಥ ಪ್ರತಿಯೊಂದೂ ವಸ್ತುಗಳಾಗಿರ್ಬೋದು, ಆ್ಯಂಡ್ ಆಗಿನ ಕಾಲದ ದೇವ್ರುಗಳಾಗಿರೋದು ಪ್ರತಿಯೊಂದೂ ಅಲ್ಲಿ ಒಳಗಡೆ ಇತ್ತು. ಆ್ಯಂಡ್ ಟೈಮಿಂಗ್ಸ್ 9 to 6, 10 rupees per person ತೊಗೊಳ್ತಾರೆ. ನಾವು ಅಲ್ಲಿಂದ ನೆಕ್ಸ್ಟು ಫ್ರೆಂಚ್ ಕಾಲೋನಿ ಅಂತ ಒಂದು ಪ್ಲೇಸು, ಅದು ಅಷ್ಟೇ ಜಸ್ಟ್ 1 kilometer ಹತ್ರ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಓಡಾಡೋ ರೋಡಲ್ಲೆಲ್ಲ ಫೋಟೋ ತೊಗೊಳ್ಬೋದು. ಆ್ಯಂಡ್ ಮೇಯ್ನಾಗಿ ನಮ್ಮನ್ನ ಲಗೇಜ್ ಇಟ್ಕೊಳ್ಳೋಕ್ಕೆ ನಾವು ಇಲ್ಲಿ ಒಂದು ರೂಮ್ ಥರ ಇರುತ್ತೆ, ಲಾಕರ್ ರೂಮ್ ಅಂತ. ಒಂದು ಬ್ಯಾಗಿಗೆ 10 rupees ಕೊಟ್ಟು ನಮ್ಮ ಲಗೇಜ್ನೆಲ್ಲ ಅಲ್ಲಿ ಇಟ್ಬಿಟ್ಟು ನೈಟು ಆಲ್ಮೋಸ್ಟ್ ಒಂದು 10:30 ಹಂಗೆ ನಮ್ಮದು ರಿಟರ್ನ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಹೋಗುವಾಗ AC ಬುಕ್ ಮಾಡ್ಕೊಂಡಿದ್ವಿ, ಸೆಕೆ ತಡೆಯೋಕ್ಕಾಗದೆ ಆರಾಮಾಗಿ AC ಟ್ರೈನಲ್ಲಿ ಆರಾಮಾಗಿ ನಿದ್ದೆ ಮಾಡಿಕೊಂಡು ಬ್ಯಾಂಗ್ಳೂರ್ನ ಮಾರ್ನಿಂಗ್ ಒಂದು 7 o'clock ಅಷ್ಟರಲ್ಲಿ ರೀಚ್ ಆಗಿದ್ವಿ. ಸೊ ಇದಾಗಿತ್ತು ನಮ್ಮ ಪಾಂಡಿಚೇರಿ ಟ್ರಿಪ್ಪು. ಸೊ ನಾನು ಒಂದಷ್ಟು ಪಿಕ್ಸ್ಗಳನ್ನ ತೊಗೊಂಡಿದ್ದೆ, ಒಂದು ಬೀಚ್ಗೆ ಹೋಗಿದ್ದೆ. ಪ್ರತಿಯೊಂದೂ ನಾನು ಲಾಸ್ಟಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ಟ್ರಿಪ್ಪು ಎಷ್ಟಾಯಿತು ನಮಗೆ ಬಡ್ಜೆಟ್ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.